ನೋಡಿ ಕ್ವಶನ್ನು ಫೈಂಡ್ ದ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ಹೇಳಿ. ಬರೀ ಇನ್ವರ್ಸ್ ಕೇಳಿದ್ದಾರೆ ಇಲ್ಲಿ. ಏನು ಕೇಳಿದ್ದಾರೆ? ಇನ್ವರ್ಸ್ ಅಂದರೆ ಎಫ್ ಆಫ್ ಯು ಕೊಟ್ಟಿದ್ದಾರೆ. ಎಫ್ ಆಫ್ ಯು ಏನು? ಇ ಪವರ್ ಮೈನಸ್ ಯು ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು ಫಾರ್ಮುಲಾ ಹೇಳಿ. ಈಗ ಎಫ್ ಆಫ್ ಯು ಮಾಡಿ ನಾವು ಆಮೇಲೆ ಮಾಡ್ತಾಯಿದ್ವಿ, ಇನ್ವರ್ಸ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಎಫ್ ಆಫ್ ಯುನ ಡೈರೆಕ್ಟಾಗಿ ಕೊಟ್ಬಿಟ್ಟವ್ರೆ ಅವರು. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ವರ್ಸ್ ಡೈರೆಕ್ಟ್ ಫಾರ್ಮುಲಾ ಹೇಳಿ. ಎಕ್ಸ್ ಇಸ್ ಈಕ್ವಲ್ ಟು 1/2π ಮೈನಸ್ ಇನ್ಫಿನಿಟಿ ಟು ಎಫ್ ಆಫ್ ಯು ಇ ಪವರ್ ಮೈನಸ್ ಟಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಯು ಏನು? ಎಫ್ ಆಫ್ ಯು ಏನು? ಮೈನಸ್ ಯು ಸ್ಕ್ವೇರ್. ಇದು ಎಫ್ ಆಫ್ ಯು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಮೈನಸ್ ಇನ್ಫಿನಿಟಿ ಟು ಇ ಪವರ್ ಮೈನಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಮೈನಸ್ ಐ ಯು ಎಕ್ಸ್ನ ಏನಂತ ಬರ್ಕೊಳ್ಳಿ? ಇ ಪವರ್ ಐ ಎಕ್ಸ್ ಯು ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ 0 ಆಗ್ತಿದ್ವಲ್ಲ ಅಲ್ಲಿ ಪ್ರೂವ್ ಮಾಡೋಕ್ಕೆ, ಆ ಥರ ಹಾಕಂಗಿಲ್ಲ ಇಲ್ಲಿ ಅಷ್ಟೇ. ಏನು ಮಾಡ್ತಾಯಿದ್ವಿ? ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಪ್ರೂವ್ ಮಾಡೋಕ್ಕೆ ಹಾಕ್ತಾ ಇದ್ವಲ್ಲ. ಯಾವಾಗ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮಾಡಿದ್ಮೇಲೆ ಇನ್ವರ್ಸ್ ಮಾಡಿದಾಗ ಎಕ್ಸ್ 0 ಹಾಕಿ ಆಮೇಲೆ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಮಾತ್ರ ಉಳಿತಿತ್ತು. ಸೈನ್ ಯು ಬೈ ಯು ಅಥವಾ ಯು ಕಾಸ್ ಯು ಮೈನಸ್ ಸೈನ್ ಯು ಬೈ ಯು ಕ್ಯೂಬ್ ಆ ಥರ ಬರ್ತಾ ಇತ್ತಲ್ಲ. ಇಲ್ಲ ಆ ಥರ ಎಕ್ಸ್ 0 ಆ ಥರ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಮಾಮೂಲಿ ನೀವು ಡಿ ಎಕ್ಸಲ್ಲಿ ಯಾವ ಥರ ಇಂಟಿಗ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಆ ಥರ ಯುಲಿ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ ಯಾವ ಥರ? ಯುಗೆ. ಎಕ್ಸ್ಗೆ ಯಾವ ಥರ ಇಂಟಿಗ್ರೇಟ್ ಮಾಡ್ತಾಯಿದ್ರಿ ಆ ಥರ ಯುಗೆ ಮಾಡಿ. ಈಗ ಎಕ್ಸ್ಗೆ ಯಾವ ಥರ ಮಾಡ್ತಾಯಿದ್ರಿ ಹೇಳಿ. ಎಫ್ ಆಫ್ ಯುಗೆ ಫಾರ್ಮುಲಾ ಏನು? ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಒಂದು ಪ್ರಾಬ್ಲಮ್ ಇತ್ತು. ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಹಾಕಿದಾಗ ಏನಾಗ್ತಿತ್ತು? ಇದು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಏನು ಮಾಡ್ತಾಯಿದ್ರಿ ನೀವು? ಫಸ್ಟ್ ಮೈನಸ್ನ ಕಾಮನ್ ತೊಗೊಂಡ್ರಿ, ಪವರ್ನ ಆ್ಯಡ್ ಮಾಡಿದ್ರಿ, ಮೈನಸ್ನ ಕಾಮನ್ ತೊಗೊಂಡ್ವಿ, ಆಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಥರ ಮಾಡಿದ್ರಿ. ಆ ಥರ ಇಲ್ಲಿ ಮಾಡಬೇಕು. ಇಲ್ಲಿ ಇದಕ್ಕೂ ವೇರಿಯೇಷನ್ ಏನಿದೆ ಹೇಳಿ. ಇದು ವೇರಿಯೇಷನ್ ಏನಿದೆ? ಇಲ್ಲಿ ಮೇನು ಡಿ ಎಕ್ಸ್ ಇದೆ, ಇಲ್ಲಿ ಡಿ ಯು ಇದೆ. ಅದಕ್ಕೆ ನಾವು ಯುನ ರೈಟಲ್ಲಿ ಇಟ್ಕೊಂಡ್ವಿ, ಇಲ್ಲಿ ಎಕ್ಸ್ನ ರೈಟಲ್ಲಿ ಇಟ್ಕೊಂಡ್ವಲ್ಲ, ಆ ಥರ ಇಲ್ಲಿ ಯುನ ಪ್ರಿಫರೆನ್ಸ್ ಕೊಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೀನಿ ನೋಡಿ. ಇದು ರಮ್ಮಣ್ಣ ಈಗ ಹೇಳಿ ಯಾವ ಥರ ಮಾಡೋದು ಹೇಳಿ. ಫಸ್ಟ್ ಏನು ಮಾಡಿ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 1/2π ಮೈನಸ್ ಇನ್ಫಿನಿಟಿ ಟು ಇ ಪವರ್ ಮೈನಸ್ ಯು ಸ್ಕ್ವೇರ್ ಮೈನಸ್ ಐ ಎಕ್ಸ್ ಯು ಡಿ. ಪ್ಲಸ್ ಆಫ್ ಮೈನಸ್ ಅಂದರೆ ಏನಾಗುತ್ತೆ? ಈಗ ಮೈನಸ್ ಯು ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಐ ಎಕ್ಸ್ ಯು ಅಂದರೆ ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ಸೇ ಬರುತ್ತೆ. ಅದಕ್ಕೆ ಡೈರೆಕ್ಟ್ ಬರ್ಕೋಬೇಕು. ಈಗ ಫಸ್ಟು ಮೈನಸ್ನ ಕಾಮನ್ ತೊಗೊಬಿಡೋಣ. ಹೇಳಿ ಏನಾಗುತ್ತೆ? 1/2π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಯು ಸ್ಕ್ವೇರ್ ಪ್ಲಸ್ ಐ ಎಕ್ಸ್ ಯು. ಅರ್ಥ ಆಗ್ತಿದೆಯಲ್ವಾ? ಡಿ ಯು. ಇಲ್ಲಿ ನೋಡಿ, ಯು ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಇದ್ದಂಗೆ. ಯು ಸ್ಕ್ವೇರ್ ಅಂದರೆ ಏನು? ಎ ಸ್ಕ್ವೇರ್ ಪ್ಲಸ್ 2ab ಇಂಟು ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಅಂದರೆ ಯು ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನು ಮಾಡಬೇಕಿಲ್ಲಿ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 1/2 ಇದಕ್ಕೆ ಫಿಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಯು ಸ್ಕ್ವೇರ್ ಪ್ಲಸ್ ಇದನ್ನ 2 ಟೈಮ್ಸ್ ಮಾಡ್ಕೋಬೇಕು. ಪ್ಲಸ್ 2 ಎ ಜಾಗದಲ್ಲಿ ಏನು ಹಾಕ್ಕೊಳ್ಳೋಣ? ಯು. ಹೇಳಿ 2u. ಉಳಿಯೋದೇನು ಇಲ್ಲಿ? ಯು ಹೋದರೆ ಐ ಎಕ್ಸ್. ಯು ಹೋದರೆ ಏನು ಉಳಿಯುತ್ತೆ? ಐ ಎಕ್ಸ್. ಆದರೆ ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು? ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಐ ಎಕ್ಸ್ ಯುನ ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡ್ಕೋಬೇಕು. ಈಗ ನೋಡಿ ಏನಾಗುತ್ತೆ? ಐ ಎಕ್ಸ್ ಯು ಈಸ್ ಈಕ್ವಲ್ ಟು ಏನು? 2 ಇಂಟು
ಐ ಎಕ್ಸ್ ಯು ಬೈ 2 ಇರುತ್ತೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 2 ಕ್ಯಾನ್ಸಲ್ ಆದರೆ ಏನಾಗುತ್ತೆ? ಇದು ಐ ಎಕ್ಸ್ ಯು ಆಗುತ್ತೆ. ಕರೆಕ್ಟ್ ಅಲ್ವಾ? ನಾವೇನು ಮಾಡ್ತೀವಿ, 2ನ ಹಂಗೆ ಇಟ್ಕೋತೀವಿ, ಯುನ ಈ ಕಡೆ ಬರ್ಕೋತೀವಿ. ಇದನ್ನ ಸ್ಪ್ಲಿಟ್ ಮಾಡಿ ಯಾವ ಥರ ಬರೀತೀವಿ ನಾವು ಹೇಳಿ? 2 ಫಸ್ಟು, ಆಮೇಲೆ ಯು, ಉಳ್ದಿದ್ದು ಯಾವುದು? 2 ಮತ್ತು ಯು ಹೋದರೆ ಬೈ 2. ಅಂದರೆ ನೀವು ಐ ಎಕ್ಸ್ ಯುನ ಈ ಥರ ರೀಅರೇಂಜ್ ಮಾಡಿ ಬರೀಬೇಕು. ಅರ್ಥ ಆಯ್ತಲ್ವಾ? ಈಗ ಹೇಳಿ, 2u ಇಲ್ಲಿ ಬಿ ಅಂದರೆ ಏನಾಯಿತು? ಈಗ ಐ ಎಕ್ಸ್ ಬೈ 2 ಆಯಿತು. ಅರ್ಥ ಆಗ್ತಿದೆಯಲ್ವಾ? ಈಗ ಬಿ ಸ್ಕ್ವೇರ್ ಅಂದರೆ ಏನು? ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಆವಾಗ ಇದೇನಾಗುತ್ತೆ ನೋಡಿ, ಎ ಅಂದರೆ ಯು, ಬಿ ಅಂದರೆ ಐ ಎಕ್ಸ್ ಬೈ 2. ಏನಾಗುತ್ತೆ ಇದು? ಯು ಪ್ಲಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಈ ಥರ ತರಿಸ್ಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಯು ಸ್ಕ್ವೇರ್ ಐ ಎಕ್ಸ್ ಯು ಇದೆಯಲ್ವಾ, ನೀವೇನು ಮಾಡಬೇಕು ಹೇಳಿ? ಯು ಸ್ಕ್ವೇರ್ ಐ ಎಕ್ಸ್ ಯುನ ಯಾವ ಥರ ಬರೀಬೇಕು? ಡಿವೈಡ್ ಬೈ 2. ಅದರಲ್ಲಿ ಯುನ ಫಸ್ಟು 2 ಬರ್ಕೊಳ್ಳಿ, ಯುನ ಫಸ್ಟ್ ಬರ್ಕೊಳ್ಳಿ. ಉಳ್ದಿದ್ದು ಯಾವುದು? ಆ ಡಿವೈಡ್ ಬೈ 2ನ ಬರೀ ಐ ಎಕ್ಸ್ಗೆ ಮಾಡ್ಕೊಳ್ಳಿ ಸಾಕು. ಯಾವುದಕ್ಕೆ ಮಾಡ್ಕೋಬೇಕು? ಐ ಎಕ್ಸ್ಗೆ ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಆಯ್ತಲ್ವಾ? ಇಲ್ಲೇನು ಮಾಡಬೇಕಂದ್ರೆ ನೀವು ಇದೇನಾಗುತ್ತೆ, ಇದು ಒಂದು ಸ್ಟೆಪ್ ಜಾಸ್ತಿ ಮಾಡಿಬಿಡೋಣವಾ ಹೇಳಿ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಇಂಟೆಗ್ರಲ್ ಮೈನಸ್ ಇನ್ಫಿನಿಟಿ ಟು ಇ ಪವರ್ ಮೈನಸ್ ಹೇಳಿ ಯು ಸ್ಕ್ವೇರ್ ಹಂಗೆ ಇರಲಿ, 2u ಕ್ಯಾನ್ಸಲ್ ಮಾಡಿ ಮತ್ತೆ ಯಾಕೆ ತರಿಸ್ತೀರಾ? ಅದು ಹಾಂ, ಈ ಐ ಎಕ್ಸ್ ಬೈ 2 ಪ್ಲಸ್ ಇಲ್ಲಿ ನೋಡಿ, ಇದು ಎ ಸ್ಕ್ವೇರ್, ಇದು 2ab, ಬಿ ಸ್ಕ್ವೇರ್ ಬೇಕು. ಬಿ ಅಂದರೆ ಏನು? ಐ ಎಕ್ಸ್ ಬೈ 2ನ ನೀವು ಹೋಲ್ ಸ್ಕ್ವೇರ್ ಹಾಕ್ಕೊಳ್ಳಿ, ಬಿ ಸ್ಕ್ವೇರ್ ಆಗುತ್ತೆ. ಆದರೆ ಸುಮ್ಮನೆ ಹಾಕಂಗಿಲ್ಲ. ಇಲ್ಲಿ ಪ್ಲಸ್ ಬರೆದ ಮೇಲೆ ಇನ್ನೊಂದು ಏನು ಬರೀಬೇಕು? ಮೈನಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗ ಗೊತ್ತಾಯ್ತಾ ಇಲ್ವಾ ನಿಮಗೆ? ಅಂದರೆ ಯು ಸ್ಕ್ವೇರ್ ಪ್ಲಸ್ 2u ಐ ಎಕ್ಸ್ ಬೈ 2ಗೆ ಯಾವ ಥರ ಬರೀಬೇಕು ನೀವು? ಪ್ಲಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಮೈನಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಇದು ಕ್ಯಾನ್ಸಲ್ ಆದರೆ ಏನು ಬರುತ್ತೆ? ಇದೇ ತಾನೇ ಬರೋದು. ಅರ್ಥ ಆಯ್ತಲ್ವಾ? ನೋಡಿ, ಈ 2 ಕ್ಯಾನ್ಸಲ್ ಆದರೆ ಇದೇ ತಾನೇ ಬರೋದು. ಅಂದರೆ ಇದನ್ನ ಈ ಥರ ತರಿಸ್ಬೇಕು ನೀವು. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಯ್ತು? ಈಗ ಎಫ್ ಆಫ್ ಎಕ್ಸ್ ಏನಾಯಿತು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ 1 ಬೈ 2 ಪೈ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈ ಪವರ್ ಹೇಳಿ ಮೈನಸ್, ಈಗ ನೋಡಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಈ 3 ಟರ್ಮ್ ಬದಲು ಏನು ಬರುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡಿ, ಯು ಸ್ಕ್ವೇರ್ ಪ್ಲಸ್ 2u ಐ ಎಕ್ಸ್ ಬೈ 2 ಪ್ಲಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಅಂದ್ರೇನು? ಯು ಪ್ಲಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಈ 3 ಬದಲು ಏನು ಬರುತ್ತೆ? ಯು ಪ್ಲಸ್ ಹೇಳಿ ಯು ಪ್ಲಸ್ 2 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ 3 ಬಿಟ್ಟು ಉಳಿಯೋದು ಯಾವುದು? ಮೈನಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಡಿ ಯು. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಸಪ್ರೇಟ್ ಮಾಡಿಬಿಡಿ. ಇದನ್ನ ರಬ್ ಮಾಡಲಾ? ಫೋಟೋ ಬೇಕಾ? ತಗೋಬಿಡಿ ಬೇಗ ಬೇಗ. ಈಗ ನೋಡಿ, ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಹೇಳಿ, ಎಫ್ ಆಫ್ ಎಕ್ಸ್ ಅಂದರೆ ಏನೀಗ? ಮೈನಸ್ ಇನ್ಫಿನಿಟಿ ಟು 1 ಬೈ 2 ಪೈ ಇದೆಯಲ್ವಾ? ಹೇಳಿ 1 ಬೈ 2 ಪೈ ಮೈನಸ್ ಇನ್ಫಿನಿಟಿ ಟು ಈ ಪವರ್. ಇದು ಫಸ್ಟ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಏನು ಬರ್ಕೊಳ್ಳಿ ಫಸ್ಟು? ಇ ಪವರ್ ಮೈನಸ್ ಯು ಪ್ಲಸ್ 1 ಬೈ 2 ಯು ಪ್ಲಸ್ ಐ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಆಮೇಲೆ ಇ ಪವರ್ ಮೈನಸ್ ಹೇಳಿ
ix/2 ಹೋಲ್ ಸ್ಕ್ವೇರ್ ಇಂಟು ಡಿ ಯು. ಅಂದರೆ ಇ ಪವರ್ ಇದಕ್ಕೆ ಇಂಟು ಇ ಪವರ್ ಇದು ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನೀವು ಮತ್ತೆ ಆ್ಯಡ್ ಮಾಡಿದ್ರೆ ಸೇಮೇ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಇದೇನಾಗುತ್ತೆ ಹೇಳಿ. ಲೆಟ್ ಇದನ್ನ ಟಿ ತೊಗೊಳ್ಳಿ. ಯಾವುದನ್ನ? ಯು ಪ್ಲಸ್ ix/2ನ ಟಿ ತೊಗೊಳ್ಳಿ. ಹೇಳಿ. ಲೆಟ್ ಟಿ ಈಸ್ ಈಕ್ವಲ್ ಟು ಹೇಳಿ ಯು ಪ್ಲಸ್ ix/2. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಇದು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿ ಅಥವಾ ಯು ಮಾಡಿ. ಡಿ ಟಿ ಬೈ ಡಿ ಯು ಏನಾಗುತ್ತೆ? ಯುಗೆ ಡಿಫ್ರೆನ್ಷಿಯೇಷನ್ ಏನು? 1. ಇದನ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ. ಗೊತ್ತಾಗ್ತಿದೆಯಲ್ವ? 1 + 0 ಏನಾಗುತ್ತೆ? 1. ಡಿ ಟಿ ಬೈ ಡಿ ಯು ಏನಾಗುತ್ತೆ? 1 ಆಗುತ್ತೆ. ಡಿ ಟಿ ಏನಾಗುತ್ತೆ? ಡಿ ಯು ಆಗುತ್ತೆ. ಅರ್ಥ ಆಯ್ತಲ್ವಾ? ವೆನ್ ಎಕ್ಸ್ ಇಸ್ ಇನ್ಫಿನಿಟಿ, ಸಾರಿ, ವೆನ್ ಯು ಈಸ್ ಇನ್ಫಿನಿಟಿ, ಇದು ಯು ಹೇಳಿ. ವೆನ್ ಯು ಈಸ್ ಇನ್ಫಿನಿಟಿ, ಟಿ ಆಲ್ಸೋ ಇನ್ಫಿನಿಟಿ. ವೆನ್ ಹೇಳಿ ಯು ಮೈನಸ್ ಇನ್ಫಿನಿಟಿ, ಟಿ ಆಲ್ಸೋ ಮೈನಸ್ ಇನ್ಫಿನಿಟಿ. ದೇರ್ ಫೋರ್ ಅಂತ ಬರೆದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/2π. ಅರ್ಥ ಆಗ್ತಿದೆಯಲ್ವಾ? ಇದರಲ್ಲಿ ನೋಡಿ ಯು ಟಮ್ ಬಿಟ್ಟು ಇದನ್ನ ಆಚೆ ತಗೋಬಿಡಿ. ಯಾವ್ದನ್ನ ಆಚೆ ತಗೋಬಿಡ್ತೀರಾ? ಇ ಪವರ್ ಹೇಳಿ ಮೈನಸ್ ix/2 ಹೋಲ್ ಸ್ಕ್ವೇರ್. ಯಾಕಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಟ್ ಮಾಡ್ತಾ ಇರೋದೇನು? ಯು. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಟಮ್ನ ನೀವೇನು ಮಾಡಬೇಕು? ಆಚೆ ತಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಉಳ್ದಿದ್ದು ಯಾವುದು? ಇಂಟಿಗ್ರಲ್ ಆಫ್ ಮೈನಸ್ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಯು ಪ್ಲಸ್ ix/2 ಅಂದ್ರೇನು? ಟಿ ಸ್ಕ್ವೇರ್. ಡಿ ಯು ಅಂದ್ರೇನು? ಡಿ ಟಿ. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಗುತ್ತೆ ಇದು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/2π ಇ ಪವರ್ ಮೈನಸ್, ಇಲ್ಲಿ ನೋಡಿ i² x²/2² ಅಂದ್ರೇನು? 4. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಈಗ ನೋಡಿ ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಅಂದ್ರೇನು? ಜ್ಞಾಪಕ ಇಟ್ಕೊಳ್ಳಿ ಈ ಫಾರ್ಮುಲಾ. ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ ಅಂದ್ರೇನು? √π. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಅಂದರೆ ಇದ್ರ ಬದಲು ಏನಂತ ಬರ್ಕೋಬೋದು? √π. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಇಲ್ಲಿ i² ಅಂದರೆ ಏನು? i² ಅಂದ್ರೇನು? -1. ಇಲ್ಲಿ ಒಂದು ತಪ್ಪಾಗಿದೆ. ಇಲ್ಲಿ ನೋಡಿ, ಇದು ಮೈನಸ್ ಇಂಟು ಮೈನಸ್ ಏನು? ಕರೆಕ್ಟಾ ಇಲ್ವಾ? ಇದು ಮೈನಸ್ ಹಂಗೆ ಇರಲಿ. ಇದ್ರ ಬದಲು ಯು ಪ್ಲಸ್ ix/2 ಹೋಲ್ ಸ್ಕ್ವೇರು ಇದನ್ನ ಬರೆದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ಸು. ಇಲ್ಲೇನಾಗುತ್ತೆ ಹಂಗಿದ್ರೆ? ಬಿಟ್ಬಿಡಿ ಇದನ್ನ. ಆಮೇಲೆ ಇಲ್ಲಿ ಅರ್ಥ ಆಗ್ತಿದೆಯಲ್ವಾ? ಇದೇನಾಗುತ್ತೆ? ಯಾವುದು? ಅಲ್ಲಲ್ಲ, ಬೇರೆ ಮಾಡಿದಾಗ ಇ ಪವರ್ ಇದು ಇಂಟು ಇ ಪವರ್ ಇದು ಬರ್ಕೋಬೋದಲ್ಲ. ಇ ಪವರ್ m+n ಅಂದರೆ ಇ ಪವರ್ m ಇಂಟು ಇ ಪವರ್ n. ಅರ್ಥ ಆಗ್ತಿದೆಯಲ್ವಾ? ಈ ಸೈನ್ ಒಂದು ಮಲ್ಟಿಪ್ಲೈ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ಟೆಪ್ ಜಾಸ್ತಿ ಬರೀಬೇಕಾಗತ್ತೆ ನೀವು. ಮೈನಸ್ ಇಲ್ಲಿ ಬ್ರ್ಯಾಕೆಟ್ ಹಾಕ್ಬಿಟ್ಟು ಆಮೇಲೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ಸು. ಎಲ್ಲಿ? ಇಲ್ಲ ಇಲ್ಲ ಬರೆಯಂಗಿಲ್ಲ. ಇಲ್ಲ, ಇ ಪವರ್ಗೆ ಅಲ್ವಾ ಇರೋದು. ಇ ಪವರ್ ಈಗ ಇ ಪವರ್ ಮೈನಸ್ m+n ಅಂದರೆ ಇ ಪವರ್ ಮೈನಸ್ m ಇಂಟು ಇ ಪವರ್ n ಇದ್ದಂಗೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದು ಪಕ್ಕ ಗೊತ್ತಾಯ್ತಾ? ಈಗ ಹೇಳಿ, ಇಲ್ಲಿಂದ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಮೈನಸ್, ಇದಕ್ಕೆ ಯು ಪ್ಲಸ್ ix/2 ಹೋಲ್ ಸ್ಕ್ವೇರ್ ಬರ್ಕೋಬೋದು. ಇಲ್ಲೇನಾಗುತ್ತೆ? ಮೈನಸ್ ix/2 ಹೋಲ್ ಸ್ಕ್ವೇರ್ ಇರೋದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ix/2 ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ವ? ಈ ಒಂದು ಸ್ಟೆಪ್ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಇ ಪವರ್ಗೆ ಇದು ಬರ್ಕೊಳ್ಳಿ. ಇ ಪವರ್ ಮೈನಸ್ ಯು ಪ್ಲಸ್ ix/2 ಹೋಲ್ ಸ್ಕ್ವೇರ್, ಇನ್ನೊಂದು ಇ ಪವರ್ ix/2 ಹೋಲ್ ಸ್ಕ್ವೇರ್ ಡಿ ಯು. ಆಮೇಲೆ
ಟಿ ಬಂದು ಯು ಪ್ಲಸ್ ಐ ಎಕ್ಸ್ ಬೈ ಟು ತಗೋತೀರಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ 1 + 0 ಅಂದರೆ 1 ಆಗುತ್ತೆ. ಇದು ಡಿ ಟಿ ಏನಾಗುತ್ತೆ, ಡಿ ಯು ಆಗುತ್ತೆ. ಇಲ್ಲಿ ಯುನ ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ವೆನ್ ಯು ಈಸ್ ಇನ್ಫಿನಿಟಿ ಏನಾಗುತ್ತೆ, ಟಿ ಆಲ್ಸೋ. ವೆನ್ ಯು ಈಸ್ ಮೈನಸ್ ಇನ್ಫಿನಿಟಿ ಟಿ ಆಲ್ಸೋ. ಇಲ್ಲೇನು ಮಾಡಬೇಕಂದ್ರೆ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ, 1/2π ಬರ್ಕೊಳ್ಳಿ. ಯು ಇಲ್ಲದೆ ಇರೋ ಟರ್ಮ್ನ ಆಚೆ ತಗೋಬಿಡಿ. ಯಾವ್ದನ್ನ ಆಚೆ ತಗೋತೀರಾ, e⁻IX/2 ಹೋಲ್ ಸ್ಕ್ವೇರ್ನ ಆಚೆ ತಗೊಳ್ಳಿ. ಉಳಿಯೋದು ಯಾವುದು, ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ e⁻ ಯು ಪ್ಲಸ್ IX/2 ಬದಲು t² du ಬದಲು dt. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ I² x² 2² ಅಂದರೆ 4. ಇದ್ರ ಬದಲು ಏನಂತ ಬರ್ಕೋಬೋದು, √π. ಯಾಕಂದರೆ ಅದು ಫಾರ್ಮುಲಾ ಅಂದ್ಕೊಳ್ಳಿ, ಇದೇನು ಬರೆಯೋಕ್ಕೆ ಹೋಗಬೇಡಿ. ಈಗ ಫೈನಲ್ ಆನ್ಸರ್ ಏನು ಹೇಳಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು √π. 2ನ ಏನಂತ ಬರೀಬೋದು ಹೇಳಿ, 2 ಹಂಗೆ ಇರಲಿ. ಪೈನ ಯಾವ ಥರ ಬರೀಬೋದು, √π ಇಂಟು √π. e⁻I² ಅಂದ್ರೇನು, -1 x²/4. ಇದು ಫೈನಲ್ ಆನ್ಸರ್ ಏನು, ಎಫ್ ಆಫ್ ಎಕ್ಸು 2 e⁻ x²/4/2 √π. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಾ? ಇದು ಇನ್ನೊಂದು ಸತಿ ಎಕ್ಸ್ಪ್ಲನೇಷನ್ ಬೇಕಾಯಿತು. ಈಗ ನೋಡಿ, ಫೈಂಡ್ ದ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ e⁻u² ಅಂತ ಕೇಳಿದ್ರೆ ಇದು ಎಫ್ ಆಫ್ ಯು ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹೇಳಿ ಫಾರ್ಮುಲಾ, ಎಫ್ ಆಫ್ ಎಕ್ಸ್ = 1/2π ಎಫ್ ಆಫ್ ಯು e⁻IUX du. ನೆಕ್ಸ್ಟ್ ಎಫ್ ಆಫ್ 1/2π ಮೈನಸ್ ಇನ್ಫಿನಿಟಿ ಎಫ್ ಆಫ್ ಯು ಅಂದ್ರೇನು, e⁻IXu du. 1/2π ಮೈನಸ್ ಇನ್ಫಿನಿಟಿ e⁻u² IXu. ಫಸ್ಟ್ ಮೈನಸ್ನಾಗ ಕಾಮನ್ ತೊಗೊಳ್ಳಿ, u² + IXu. ಆಮೇಲೆ ಮೈನಸ್ ಇದನ್ನ u² + IXuನ ಫಸ್ಟ್ ಏನು ಮಾಡಬೇಕು, × 2 / 2 ಮಾಡಿ ಅದರ ಯುನ ಫಸ್ಟ್ ಬರ್ಕೊಳ್ಳಿ. 2 × u IX/2 ಇದು ಬಿ ಆಗುತ್ತೆ. b² - b² ಬರ್ಕೊಳ್ಳಿ. ಇಲ್ಲೇನಾಗುತ್ತೆ, e⁻ ಹೇಳಿ u² ಪ್ಲಸ್ ನೋಡಿ u² + a² + 2ab + b² ಅಂದರೆ a + b ಹೋಲ್ ಸ್ಕ್ವೇರ್. a ಅಂದರೆ u, b ಅಂದರೆ IX/2. ಗೊತ್ತಾಗ್ತಿದೆಯಲ್ವಾ? ಇದು 3 ಟೈಮ್ ಹೋಗಿ a + b ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ IX/2 ಹೋಲ್ ಸ್ಕ್ವೇರ್ ಹೋಗಿ ಮೈನಸ್ ಇಂಟು ಮೈನಸ್ ಏನು ಮಾಡಿ, ಪ್ಲಸ್. ಇದು ಮೈನಸ್, ಇದು ಏನಿರುತ್ತೆ, ಇದು 3ರಿಂದ ಏನು ಬರುತ್ತೆ ಅದು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ಸೇ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಇಲ್ಲೇನಾಗುತ್ತೆ, ಪ್ಲಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದನ್ನ e⁻ ಇದಕ್ಕೆ ಬೇರೆ ಮಾಡಿ, e⁻ ಇದು ಬೇರೆ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಎರಡಕ್ಕೂ e⁻ ಹಾಕ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಇದನ್ನ ಟಿ ಅಂತ ತಗೋಬೇಕು. dt/du ಏನಾಗುತ್ತೆ, 1 dt du ಆಗುತ್ತೆ. ವೆನ್ ಯು ಈಸ್ ಇನ್ಫಿನಿಟಿ ಟಿ ಆಲ್ಸೋ ಇನ್ಫಿನಿಟಿ, ವೆನ್ ಯು ಈಸ್ ಮೈನಸ್ ಇನ್ಫಿನಿಟಿ ಟಿ ಆಲ್ಸೋ ಮೈನಸ್ ಇನ್ಫಿನಿಟಿ ಅಂತ ಹಾಕ್ಕೊಳ್ಳಿ. ಯಾಕಂದರೆ ಯು ಇನ್ಫಿನಿಟಿ ಹಾಕಿದ್ರೆ ಟಿ ಇನ್ಫಿನಿಟಿ ಆಗುತ್ತೆ. ಮೈನಸ್ ಇನ್ಫಿನಿಟಿ ಹಾಕಿದಾಗ ಟಿನೂ IX/2 ಏನಾದರೂ ಇರಲಿ, ಇನ್ಫಿನಿಟಿ ಪ್ಲಸ್ ಎನಿಥಿಂಗ್ ಈಸ್ ಇನ್ಫಿನಿಟಿ, ಆ ಥರ ಆಗುತ್ತೆ. ಈಗ ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಏನು, 1/2π. ಇಲ್ಲಿ u + IX/2 ಬದಲು ಏನು ಹಾಕ್ಕೋಬೇಕು, ಟಿ. ನೋಡಿ, -∞ to ∞ e⁻ t² du ಬದಲು dt. ಯಾಕೆ ಲಿಮಿಟು -∞ to ∞ ಅಂದರೆ ಇದು -∞ to ∞ ಇದ್ದಾಗ ಯುನು, ಟಿನೂ -∞ to ∞. ಈ ಥರ ಆಯ್ತಲ್ಲ. ಇದರಲ್ಲಿ ಯು ಬಿಟ್ಟು ಬೇರೆದನ್ನ ಏನು ಮಾಡಬೇಕು, ಆಚೆ ಬರ್ಕೋಬೇಕು. ಇದನ್ನ ಪವರ್ನ ಬೇರೆ ಮಾಡಿ, I² x²/2². I² x² 2² ಅಂದ್ರೇನು, 4. ಈಗ ಇದ್ರ ಬದಲು ಏನಂತ ಬರ್ಕೋಬೋದು, √π. ಆಮೇಲೆ I² ಅಂದ್ರೇನು, -1. ಎಫ್ ಆಫ್ ಎಕ್ಸ್ = ನೋಡಿ √π/2π e⁻ x²/4. I² ಅಂದರೆ -1 ಅಲ್ವಾ, -1 × x²/4 ಅಂದರೆ -x²/4 ಆಗುತ್ತೆ. ಇಲ್ಲಿ ಪೈನ ಯಾವ ಥರ ಬರ್ಕೋಬೋದು, 2πನ √π × √π. √π × √π ಅಂದರೆ √π ಹೋಲ್ ಸ್ಕ್ವೇರ್, ಪೈನೇ ಆಗೋದು. ಗೊತ್ತಾಗ್ತಿದೆಯಲ್ವಾ? ಈ √π ಕ್ಯಾನ್ಸಲ್ ಆದರೆ ಉಳಿಯೋದೇನು, e⁻ x²/4 / 2 √π. ಫೈನಲ್ ಆನ್ಸರ್. ಥ್ಯಾಂಕ್ ಯು.